ಥ್ಯಾಂಕ್ ಯು. ಈಗ ನಿಜ ಹೇಳು, ಇದನ್ನೆಲ್ಲ ನೀನ್ ಹೇಗ್ ಮಾಡ್ದೆ ಅಂತ. ನೀನ್ ನಿಜವಾಗ್ಲೂ ಇಶಾನ್ ಅರ್ಸಾನಿನಾ ಅಥವಾ ಈಶಾನ್ ಅಸ್ರಾನಿ? ನಿಜ ಹೇಳು. ನಾನು ಜಿಯಾಳ ಇಶಾನ್. ಜಿಶಾನ್, ನೀವೆಲ್ಲ ಎಷ್ಟು ಮುಗ್ಧರು. ನೀನೇನ್ ಹೇಳ್ತಾ ಇದೀಯ ಜಯರಾಜ್? ನೋಡಿ, ನನ್ನ ಕಣ್ಣಿಂದ ಆ ಗಿಫ್ಟ್ ಅನ್ನ ನೋಡೋವರೆಗೂ ನಾನಂತೂ ನಂಬೋದಿಲ್ಲ. ಇವನು ಅವತ್ತು ಕಳ್ಳನೆ, ಇವತ್ತು ಕಳ್ಳನೆ, ಮತ್ತೆ ಮುಂದೆನೂ ಕಳ್ಳನೆ. ಸಾಕು, ನಿಂದು ತುಂಬಾ ಜಾಸ್ತಿ ಆಗ್ತಾ ಇದೆ. ನಿಂದೇನ್ ಪ್ರಾಬ್ಲಮ್ ಹೇಳು? ವಾವ್, ನಮ್ಮ ಸ್ವೀಟ್ ಸಾಫ್ಟ್ ಇನ್ನೋಸೆಂಟ್ ಜಿಯಾ ಇವತ್ತಿಷ್ಟು ಜೋರಾಗಿ ಮಾತಾಡ್ತಾ ಇದ್ದಾಳೆ. ನನ್ ದೊಡ್ಡ ಮಗಳು ಮಿಂಟಿ ಮತ್ತೆ ನನ್ನ ಪ್ರೀತಿ ಅಳಿಯಂದ್ರು ಬಂದಿದ್ದಕ್ಕೆ ನನಗೆ ತುಂಬಾ ಖುಷಿ ಆಯ್ತು. ಆಯುಷ್ಮಾನ್ ಭವ. ಹ್ಯಾಪಿ ಬರ್ತ್ಡೇ ಮಾಮ್. ಥ್ಯಾಂಕ್ ಯು. ಹ್ಯಾಪಿ 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 ಬರ್ಡೇ ಮಮ್ಮಿ. ಥ್ಯಾಂಕ್ ಯು. ಇದು ನಿಮ್ಗಾಗಿ ಒಂದು ಚಿಕ್ಕ ಗಿಫ್ಟ್. ಇದು 10 ಲಕ್ಷ ಇರೋ ಕ್ರೆಡಿಟ್ ಕಾರ್ಡ್. ಇದನ್ನ ಶಾಪಿಂಗ್ ಬಳಸಿ ಪಾರ್ಟಿ ಮಾಡಿ, ಇಲ್ಲ ಅಂದ್ರೆ ವೆಕೇಶನ್ಗೆ ಹೋಗಿ, ನಿಮ್ ಇಷ್ಟ. 10 ಲಕ್ಷವಾ? ಜಿಯಾ, ನಿನ್ ಅಕ್ಕ ಮತ್ತೆ ಭಾವನ್ನ ವೆಲ್ಕಮ್ ಮಾಡಲ್ವಾ? ನಾವು ಒಂದೇ ಊರಲ್ಲಿದ್ರು ಒಬ್ಬರನ್ನೊಬ್ರು ಮೀಟ್ ಆಗೋಲ್ಲ. ಹೇ ಜಯರಾಜ್, ಮುಖ ಯಾಕೆ ಹೀಗ್ ಮಾಡ್ಕೊಂಡಿದ್ಯಾ? ಮತ್ತೆ ಎಲ್ರು ಯಾಕೆ ಹೀಗಿದ್ದೀರಾ? ಅಯ್ಯೋ, ಯಾರಾದ್ರೂ ಹೇಳಿ ಯಾಕೆ ಹೀಗಿದ್ದೀರಾ? ಒಂದ್ ನಿಮಿಷ, ಇವನ್ ಇಲ್ಲೇನ್ ಮಾಡ್ತಾ ಇದ್ದಾನೆ? ಅಂದ್ರೆ ನಿನಗೆ ಇವನು ಗೊತ್ತಾ? ಚಿಕ್ಕ ವಯಸ್ಸಿಂದ ಗೊತ್ತು, ಆದ್ರೆ ಇವನ್ ಇಲ್ಲ ಏನ್ ಮಾಡ್ತಾ ಇದ್ದಾನೆ ಅಂತ ಹೇಳು. ಅಯ್ಯೋ, ಇವನು ಈಶಾನ್ ಅಂತ, ಜಿಯಾಳ ಬಾಯ್ ಫ್ರೆಂಡ್. ಜಿಯಾಳ ಬಾಯ್ ಫ್ರೆಂಡಾ? ಇವನು ಒಬ್ಬ ಭಿಕ್ಷುಕ. ಜಿಯಾ, ನೀನ್ ಯಾಕೆ ನಮ್ಮೆಲ್ಲರ ಮರ್ಯಾದೆ ಕಳೀತಾ ಇದೀಯಾ? ಏನ್ ಹೇಳ್ತಾ ಇದೀಯ ಮಿಂಟಿ? ಬೈಕ್ ಬಂದಾಗೆಲ್ಲ ಮಾತಾಡಬೇಡ. ಇವನು ನನ್ನ ಎಕ್ಸ್ ಬಾಯ್ ಫ್ರೆಂಡ್ ಇಶಾನ್. ಏನು? ಇವನು ನಿನ್ನ ಎಕ್ಸ್ ಬಾಯ್ ಫ್ರೆಂಡಾ? ನೀ ನನ್ನ ಅಕ್ಕನ್ ಡೇಟ್ ಮಾಡ್ತಾ ಇದೀಯಾ? ಜಿಯಾ, ಅದು ಕೆಲ್ಸಕ್ ಬಾರದವನೆ. ನಿಜ ಏನು ಅಂತ ನಾನು ಎಲ್ರಿಗೂ ಹೇಳ್ತೀನಿ. ನಾನು ಮತ್ತೆ ಇಶಾನ್ ಕಾಲೇಜಲ್ಲಿದ್ದಾಗ 1 ಮಂತ್ ಡೇಟ್ ಮಾಡ್ತಾ ಇದ್ವಿ. ಆಗ ಇವನು ಒಳ್ಳೆ ಬಡವ ಭಿಕಾರಿ ಥರ ಇದ್ದ. ಇವನ್ ಹತ್ರ ಏನೂ ಇರ್ಲಿಲ್ಲ. ಜೇಬಲ್ಲಿ 1 ರೂಪಾಯಿ ಇಲ್ಲ ಅಂತಂದ್ರು ಯಾವ್ದೋ ದೊಡ್ಡ ಕೋಟ್ಯಾಧಿಪತಿ ಥರ ಆಡ್ತಾ ಇದ್ದ. ಇವನಿಂದ ಬ್ರೇಕಪ್ ಮಾಡ್ಕೊಳ್ಳೋಣ ಅಂತಂದ್ರೆ ಆಳೋದಕ್ಕೆ ಶುರು ಮಾಡ್ತಿದ್ದ. ಆಮೇಲೆ ಯಾವ್ದೋ ಜುಜುಬಿ ಕೆಲ್ಸ ಸಿಕ್ತು. ಇವನಿಗ ಜುಜುಬಿ ಕೆಲ್ಸ ಸಿಕ್ಕದ್ಮೇಲೆ ಅದೇ ಕಾರಣ ಇಟ್ಕೊಂಡು ನಾನು ಅವನ್ ಜೊತೆ ಬ್ರೇಕಪ್ ಮಾಡ್ಕೊಂಡೆ. ದೇವ್ರ ದಯೆಯಿಂದ ಇವನಿಂದ ನಂಗೆ ಮುಕ್ತಿ ಸಿಕ್ತು. ಏನು? ಇದೆಲ್ಲ ನಿಜನಾ? ಹಾ, ಆದ್ರೆ ಏನು, ಎಲ್ರಿಗೂ ಒಂದಲ್ಲ ಒಂದ್ ಪಾಸ್ಟ್ ಇರುತ್ತೆ. ಅದೇನ್ ದೊಡ್ಡ ವಿಷಯ. ಈಗ ಇವನು ಒಬ್ಬ ಸೆಟಲ್ಡ್ ವ್ಯಕ್ತಿ, ಅದು ಇವಾಗ ಮುಖ್ಯ ಅಲ್ವಾ? ಜಿಯಾ, ನಿನಗ್ ಹುಚ್ಚಿಡ್ದಿದ್ಯಾ? ಇವನು ಸಿಟಿನಲ್ಲಿ ಕೈಯಲ್ಲೊಂದ್ ಪ್ಲೇಟ್ ಹಿಡ್ಕೊಂಡು ಭಿಕ್ಷೆ ಬಿಡ್ತಾನೆ. ಇವನು ಭಿಕ್ಷುಕ. ಜೇಬಿನಲ್ಲೂ ಭಿಕ್ಷುಕ, ಅದೃಷ್ಟದಿಂದನೂ ಭಿಕ್ಷುಕ. ಒಂದು ಕಡೆ ನಿನ್ನ ಅಕ್ಕ ಎಷ್ಟು ಬುದ್ಧಿವಂತೆ, ಇನ್ನೊಂದು ಕಡೆ ನೀನು. ಯಾಕೆ ನಿಮ್ಮಮ್ಮಂಗೆ ಇಷ್ಟು ಹಿಂಸೆ ಕೊಡ್ತಾ ಇದೀಯಾ? ಜಿಯಾ, ನಿನ್ಗೆ ಬುದ್ಧಿ ಇಲ್ವಾ? ನಿನಗ್ ತಲೆ ಕೆಟ್ಟಿದ್ಯಾ? ಈ ಭಿಕ್ಷುಕ ನಿನ್ನ ಹೇಗ್ ನೋಡ್ಕೋತಾನೆ? ಗಾಳಿ ಕುಡ್ದು ಜೀವನ ಮಾಡ್ತೀಯಾ, ಇಲ್ಲ ಜೀವನ ಪೂರ್ತಿ ನೀರ್ ಕುಡ್ಕೊಂಡೇ ಇರ್ತೀಯಾ? ಓ ಕೇಳಿ, ಇವನು ಬರೀ ಕಳ್ಳ ಅಲ್ಲ, ಬಡವನೂ ಅಲ್ಲ, ಇವನೊಬ್ಬ ಭಿಕ್ಷುಕ ಇವನು. ನಿನಗ್ ಹುಚ್ಚಿಡ್ದಿದ್ಯಾ? ನಾನು ನಿನ್ನ ಅಕ್ಕ, ನಿನಗ್ ಕೆಟ್ಟದಾಗ್ಲಿ ಅಂತ ಅನ್ಕೊಳಲ್ಲ. ನನ್ನ ಬಾಯ್ ಫ್ರೆಂಡ್ಗೆ ಅವಮಾನ ಮಾಡೋ ರೈಟ್ಸ್ ನಿನಗಿಲ್ಲ ಮಿಂಟಿ. ಅದಕ್ಕೆ ಸುಮ್ನೆ ಇದ್ರೆ ಸರಿ. ರಾಜೀವ್, ಯಾಕೆ ಸುಮ್ನೆ ಇದೀಯಾ? ಇವ್ರಿಗೆ ಹೇಳು, ನಿನ್ಗೆ ಇವ್ರು ಚಿಕ್ಕ ವಯಸ್ಸಿಂದ ಗೊತ್ತು ಅಂತ. ಹೌದು, ಈ ಇಡಿಯಟ್ ನಂಗೆ ಚಿಕ್ಕ ವಯಸ್ಸಿಂದ ಗೊತ್ತು. ನಾವು ಒಂದೇ ಸ್ಕೂಲಲ್ಲಿ ಓದ್ತಾ ಇದ್ವಿ. ಯಾವ ಸ್ಟೂಡೆಂಟ್ ಕೂಡ ಇವನ ಹತ್ರ ಹೋಗೋದಕ್ಕೆ ಯಾರು ಕೂಡ ಇಷ್ಟಪಡ್ತಾ ಇರ್ಲಿಲ್ಲ. ಯಾಕಂದ್ರೆ ಇವನು ಸ್ಕೂಲ್ಗೆ ಒಬ್ಬ ಭಿಕ್ಷುಕನಂತೆ ಬರ್ತಾ ಇದ್ದ. ಇವನ ಹತ್ರ ಕೆಟ್ಟ ಸ್ಮೆಲ್ ಬರ್ತಾ ಇತ್ತು. ಆದ್ರೆ ಓದೋದ್ರಲ್ಲಿ ಮಾತ್ರ ತುಂಬಾ ಶಾರ್ಪ್ ಆಗಿದ್ದ. ಅಲ್ಲಿ ಟಾಪರ್ ಆಗ್ತಾ ಇದ್ದ. ಆದ್ರೆ ಏನ್ ಪ್ರಯೋಜನ? ಈಗ ಸಹ ಇವನು ಭಿಕ್ಷುಕನೇ ಆಗಿದ್ದಾನೆ. ಅವ್ರ ಫೋಟೋ ಇವನ್ಗೆ ತೋರ್ಸು. ಹಾ, ಇದೆ. ಮತ್ತ್ಯಾಕೆ ವೇಟ್ ಮಾಡ್ತಾ ಇದ್ಯಾ? ಬೇಗ ತೋರ್ಸು ಎಲ್ರಿಗೂ. ಅಯ್ಯೋ ದೇವ್ರೆ,
ಇದು ನಿಜ ಆದ್ರೆ ಇಷ್ಟೊತ್ತು ಇವನೆಲ್ಲ ಸುಳ್ಳು ಹೇಳಿ ನಮ್ ತಲೆ ಮೇಲೆ ಗೂಬೆ ಕೂರಿಸ್ತಾ ಇದ್ದಾನೆ ಅಂತ ಆಯ್ತು. ಈ ರೀತಿ ಇನ್ನಷ್ಟು ಕಥೆಗಳನ್ನು ಕೇಳಲು ಈಗಲೇ ಪಾಕೆಟ್ ಎಫ್ಎಂ ಅಪ್ಲಿಕೇಶನ್ ಅನ್ನು ಡೌನ್ಲೋಡ್ ಮಾಡಿ. ಅಪ್ಲಿಕೇಶನ್ ಡೌನ್ಲೋಡ್ ಮಾಡಲು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಅನ್ನು ನೀಡಲಾಗಿದೆ.